ಕಾಂಗ್ರೆಸ್ ಮತ್ತು ಇತರರಿಂದ ಹೊಗಳಿಸಿಕೊಂಡ ಪಾಕಿಸ್ತಾನದ ಪರಿಸ್ಥಿತಿ ಈಗ ಅಯೋಮಯ. ಪಾಕ್ ಆಸ್ಪತ್ರೆಗಳ ಆಪರೇಷನ್ ಥಿಯೇಟರ್ನಲ್ಲೂ ಕರೆಂಟ್ ಇಲ್ಲ. ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮದ ಕುರಿತು ಚರ್ಚಿಸಲು ಪಾಕಿಸ್ತಾನದ ಇಸ್ಲಾಮಾಬಾದ್ ಮೊದಲನೇ ಸಭೆಗೆ ವೇದಿಕೆಯಾಗಿತ್ತು. ಪಾಕ್ ಮಧ್ಯಸ್ಥಿಕೆ ವಹಿಸಿದ್ದರ ಕುರಿತು ಭಾರತದಲ್ಲೂ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿದ್ದವು. ಕಾಂಗ್ರೆಸ್ ಡಿಎಂಕೆ ನಾಯಕರಂತೂ ಪಾಕಿಸ್ತಾನದ ಪರವಾಗಿ ಮಾತನಾಡುತ್ತಾ ಜಾಗತಿಕ ಯುದ್ಧ ನಿಲ್ಲಿಸುವ ಮಾತುಕತೆಯನ್ನ ಪಾಕಿಸ್ತಾನ ಏರ್ಪಡಿಸಿದೆ, ಭಾರತಕ್ಕೆ ಸಾಧ್ಯವಾಗಿಲ್ಲ, ಮೋದಿ ನಾಯಕತ್ವದ ಸೋಲಿದು ಎಂದೆಲ್ಲ ಟೀಕಿಸಿದರು. ಆದರೆ ಅದೇ ಪಾಕಿಸ್ತಾನದ ಪರಿಸ್ಥಿತಿ ಯುದ್ಧದ ಪ್ರಭಾವದಿಂದ ಯುದ್ಧಕ್ಕಿಂತಲೂ ಭೀಕರವಾಗಿದೆ. ಜಾಗತಿಕ ಇಂಧನ ಕೊರತೆಯ ಕೆಟ್ಟ ಪರಿಣಾಮವನ್ನ ಪಾಕಿಸ್ತಾನ ಈಗ ಎದುರಿಸ್ತಾ ಇದೆ. ಇರಾನ್ ಯುದ್ಧದ ಪರಿಣಾಮದಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆಯಾಗುತ್ತಿದ್ದು, ಇಂಧನ ಕೊರತೆಯನ್ನ ತಗ್ಗಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನ ಸರ್ಕಾರವು ದೇಶವ್ಯಾಪಿ ಪವರ್ ಕಟ್ ಘೋಷಿಸಿದೆ. ಪರಿಣಾಮವಾಗಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ಗಳು ಬೆಳಕಿಲ್ಲದೆ ಪರದಾಡುವಂತಾಗಿದೆ. ಇದರ ನಡುವೆಯೂ ವಿಐಪಿ ಕೊಠಡಿಗಳಿಗೆ ಜನರೇಟರ್ ಮೂಲಕ ನಿರಂತರ ವಿದ್ಯುತ್ ಒದಗಿಸ್ತಾ ಇರುವುದನ್ನ ಅಲ್ಲಿನ ಜನರು ವಿರೋಧಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ವಿದ್ಯುತ್ ಕೊರತೆ ತೀವ್ರವಾಗಿದ್ದು, ದೇಶದ ಹೆಚ್ಚಿನ ಭಾಗಗಳಿಗೆ ಸುಮಾರು 15 ಗಂಟೆಗಳ ಕಾಲ ಅಘೋಷಿತ ವಿದ್ಯುತ್ ಕಡಿತವನ್ನು ಮಾಡಲಾಗ್ತಾ ಇದೆ. ವಿವಿಧ ನಗರಗಳಲ್ಲಿ ಸಂಜೆ ಅವಧಿಯಲ್ಲಿ ಸುಮಾರು 2 ರಿಂದ 2.5 ಗಂಟೆಗಳವರೆಗೆ ವಿದ್ಯುತ್ ಕಡಿತ ಮಾಡುವುದಾಗಿ ಹೇಳಿದ್ದರೂ ಅದಕ್ಕಿಂತ ಹೆಚ್ಚು ಸಮಯದವರೆಗೆ ವಿದ್ಯುತ್ ಕಡಿತ ಮಾಡಲಾಗ್ತಾ ಇದೆ ಅಂತ ಅನೇಕರು ದೂರಿದ್ದಾರೆ.